ವೀಕ್ಷಕರೇ, 2002ರಲ್ಲಿ ನಡೆದ ಗುಜರಾತಿನ ಬಿಲ್ಕಿಸ್ ಬಾನು ಅವರ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷಿತರಾದ ಖೈದಿಗಳು ಜೈಲಿಗೆ ಶರಣಾಗಲು ಸಮಯಾವಕಾಶ ವಿಸ್ತರಿಸಿ ಕೊಡಬೇಕೆಂದು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಳ್ಳಿಹಾಕಿದೆ. ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ಅರಫಾ ಮಂಚಿ. 2002ರ ದಂಗೆಯ ವೇಳೆ 11 ಮಂದಿ ಅಪರಾಧಿಗಳು ಗರ್ಭಿಣಿಯಾಗಿದ್ದ ಬಿಲ್ಕಿಸ್ ಬಾನು ಅವರನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರು. ಅವರ 3.5 ವರ್ಷದ ಹೆಣ್ಣು ಮಗುವನ್ನು ಗೋಡೆಗೆ ಅಪ್ಪಳಿಸಿ ಕ್ರೂರವಾಗಿ ಕೊಂದಿದ್ದರು. ಬಿಲ್ಕಿಸ್ ಬಾನು ಅವರ ಕುಟುಂಬದ 7 ಮಂದಿಯನ್ನು ಈ 11 ಮಂದಿ ಅಪರಾಧಿಗಳು ಕ್ರೂರವಾಗಿ ಹತ್ಯೆ ಮಾಡಿದ್ರು. ಗುಜರಾತ್ ಸರ್ಕಾರ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ 11 ಮಂದಿಗೂ ಕ್ಷಮಾದಾನ ನೀಡಿತು. ಒಳ್ಳೆಯ ವ್ಯಕ್ತಿಗಳು, ಸಂಬಂಧಿತರು, ಜೈಲಿನಲ್ಲಿ ಉತ್ತಮ ವರ್ತನೆಯನ್ನು ತೋರಿಸಿದವರು ಎಂದು ಇದಕ್ಕೆ ಕಾರಣವನ್ನು ನೀಡಿತು. ಗುಜರಾತ್ ಸರ್ಕಾರ ಅಪರಾಧಿಗಳಿಗೆ ಕ್ಷಮೆ ನೀಡಿದ ಕ್ರಮವನ್ನು ಪ್ರಶ್ನಿಸಿ ಬಿಲ್ಕಿಸ್ ಬಾನು ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಈ 11 ಮಂದಿಗೆ ಕ್ಷಮಾದಾನ ನೀಡಿದ ಗುಜರಾತ್ ಸರ್ಕಾರದ ಕ್ರಮವನ್ನು ರದ್ದುಪಡಿಸಿತು, ಪುನಃ ಜೈಲಿಗೆ ಕಳುಹಿಸಿತು. ಕೂಡಲೇ ಈ 11 ಮಂದಿ ಶರಣಾಗತರಾಗಬೇಕು, ಮತ್ತೆ ಜೈಲಿಗೆ ಹೋಗಬೇಕೆಂದು ತೀರ್ಪು ನೀಡಿತು. ಆದರೆ ಈ 11 ಮಂದಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಜೈಲಿಗೆ ಶರಣಾಗಲು ತಮಗೆ ಸ್ವಲ್ಪ ಸಮಯಾವಧಿ ನೀಡಬೇಕೆಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು. ಆದರೆ ಈ ತಂತ್ರವನ್ನ ಸುಪ್ರೀಂ ಕೋರ್ಟ್ ವಿಫಲಗೊಳಿಸಿದೆ. ಗುಜರಾತ್ ಸರ್ಕಾರ ಈ 11 ಮಂದಿಗೆ ಕ್ಷಮಾದಾನ ನೀಡಿದ್ದು ಮಾತ್ರವಲ್ಲ, ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೂ ಬಿಜೆಪಿ ಇವರನ್ನು ಬಳಸಿಕೊಂಡಿತ್ತು. ನಾಚಿಕೆ ಆಗಬೇಕು. ಒಂದು ಕೆಟ್ಟ ಸಂಪ್ರದಾಯವನ್ನೇ ಇವರು ಆರಂಭಿಸಿದರು. ಬಿಜೆಪಿಯವರು ಕಾನೂನು ವ್ಯವಸ್ಥೆಯ ಮೇಲೆ ಸವಾಲಾಗುವಂತಹ ವರ್ತನೆಯನ್ನ ತೋರಿದ್ದಾರೆ. ಸುಪ್ರೀಂ ಕೋರ್ಟ್ ಪುನಃ ಈ 11 ಮಂದಿಯನ್ನ ಜೈಲಿಗೆ ಕಳುಹಿಸುವ ಸಂದರ್ಭದಲ್ಲಿ ನೀಡಿದ ತೀರ್ಪಿನಲ್ಲಿ ಗುಜರಾತ್ ಸರ್ಕಾರಕ್ಕೆ ಕ್ಷಮಾದಾನ ನೀಡುವ ಹಕ್ಕೇ ಇಲ್ಲ ಎಂದು ಹೇಳಿತು. ವಿಚಾರಣೆ ನಡೆದದ್ದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವೇಳೆ ಕ್ಷಮಿಸುವ ಅಧಿಕಾರ ಇರುವುದು ಎಂದು ಕೂಡ ತಿಳಿಸಿತು. ಕಾನೂನಿನ ಎಲ್ಲಾ ವಿಧಿ ವಿಧಾನಗಳನ್ನ ಗಾಳಿಗೆ ತೂರಿದಂತ ಗುಜರಾತ್ ಸರ್ಕಾರ ಜಗತ್ತಿಗೆ ನೀಡಿದ ಸಂದೇಶ ಏನು? ಅಪರಾಧಿಗಳನ್ನು ನಾವು ರಕ್ಷಿಸುವವರು ಎಂದಾಗಿದೆ ಅಲ್ಲವೇ? ನಾಗರಿಕ ಸಮಾಜ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಹ ತೀರ್ಮಾನ ಗುಜರಾತ್ ಸರ್ಕಾರದಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇವೆಲ್ಲವನ್ನ ವಿಫಲಗೊಳಿಸಿದ್ದು ಮತ್ತೆ ಈ 11 ಮಂದಿ ಜೈಲಿಗೆ ಹೋಗಬೇಕೆಂದು ತೀರ್ಪು ನೀಡಿ ತಲೆ ಎತ್ತುವಂತೆ ಮಾಡಿತ್ತು. ಅಪರಾಧಿಗಳಿಗೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂತಹ ಧೈರ್ಯ ಬಂದದ್ದಾದರೂ ಹೇಗೆ? ಅದು ಕೂಡ ಜೈಲಿಗೆ ಶರಣಾಗಲು ಸಮಯವನ್ನು ವಿಸ್ತರಿಸಿಕೊಡಿ ಎಂದು ಹೇಳುವುದಕ್ಕೆ. ಆಡಳಿತಗಾರರ ಒತ್ತಾಸೆ ಇಲ್ಲದೆ ಇವೆಲ್ಲವೂ ನಡೆಯಲು ಸಾಧ್ಯವಿಲ್ಲ ಎಂದು ನಾಗರಿಕ ಸಮಾಜ ಹೇಳ್ತಾ ಇದೆ. ಸಮಾಜದಲ್ಲಿ ಇವತ್ತು ಅಪರಾಧಗಳು ಹೆಚ್ಚಲು ಆಡಳಿತದಲ್ಲಿ ಕೂತವರ ಇಂತಹ ಮಾನಸಿಕತೆಗೆ ಕಾರಣವಾಗಿದೆ ಎಂದು ಜನರು ಇವತ್ತು ಹೇಳ್ತಾ ಇದ್ದಾರೆ. ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದರ ವರದಿಯ ಪ್ರಕಾರ ಭಾರತದಲ್ಲಿ 2023ರಲ್ಲಿ 65,743 ಮಹಿಳಾ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ ಮಹಿಳೆಯರ ಅತ್ಯಾಚಾರದ 31,657 ಪ್ರಕರಣಗಳು ಇವೆ. ಮಹಿಳಾ ದೌರ್ಜನ್ಯದಲ್ಲಿ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಅಲ್ಲಿ 16,109 ಮಹಿಳಾ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದಿಲ್ಲಿಯಲ್ಲಿ 2,411, ಮಹಾರಾಷ್ಟ್ರದಲ್ಲಿ 1,343, ಬಿಹಾರದಲ್ಲಿ 1,312, ಮಧ್ಯಪ್ರದೇಶದಲ್ಲಿ 1,165, ಹರಿಯಾಣದಲ್ಲಿ 1,115, ರಾಜಸ್ಥಾನದಲ್ಲಿ 1,111, ತಮಿಳುನಾಡಿನಲ್ಲಿ 6,008, ಪಶ್ಚಿಮ ಬಂಗಾಳದಲ್ಲಿ 569, ಕರ್ನಾಟಕದಲ್ಲಿ 501 ಮಹಿಳಾ ದೌರ್ಜನ್ಯ ಪ್ರಕರಣಗಳು 2023ರಲ್ಲಿ ದಾಖಲಾಗಿವೆ. ಇದೇ ವೇಳೆ ನಮ್ಮ ಕರ್ನಾಟಕದ ಹಾವೇರಿಯ ಅಂಗಲ್ನಲ್ಲಿ ನಡೆದಿರುವ ಮಹಿಳೆಯೊಬ್ಬರ ಸಾಮೂಹಿಕ ಅತ್ಯಾಚಾರದ ಎಲ್ಲಾ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕಾಗಿದೆ. ಆರೋಪಿಗಳೆಲ್ಲ ಅಲ್ಪಸಂಖ್ಯಾತರು. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ಇವರ ಕುರಿತು ಮೃದು ಧೋರಣೆಯನ್ನ ತಳೆದಿದೆ ಎಂದು ಬಿಜೆಪಿ ಆರೋಪಿಸಿತು. ಇದಕ್ಕೆ ಪ್ರತ್ಯುತ್ತರ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪಿಗಳು ಯಾರೇ ಇರಲಿ ಅವರ ಬಗ್ಗೆ ಬುದ್ಧಿ ನೀತಿಯನ್ನು ಅನುಸರಿಸುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ. ಆರೋಪಿಗಳಲ್ಲಿ ಕೂಡ ಜಾತಿ ಧರ್ಮವನ್ನು ಹೆಕ್ಕುತ್ತಿರುವ ಬಿಜೆಪಿಯವರ ಮಾನಸಿಕತೆಗೆ ಇಂದು ಸಮಾಜ ನಗ್ತಾ ಇದೆ. ಬಿಲ್ಕಿಸ್ ಬಾನು ಪ್ರಕರಣದ 11 ಮಂದಿಯನ್ನು ಜನವರಿ 21ರೊಳಗೆ ಜೈಲಿಗೆ ಶರಣಾಗುವಂತೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ನಾಗರಿಕ ಸಮಾಜವನ್ನು ತಲೆ ಎತ್ತುವಂತೆ ಮಾಡಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ.
ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರಫ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೈ ಭಾರತ್.